ಲಾಠಿ ಚಾರ್ಜ್ ಮುಕ್ತ ಜನರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಲ್ಲೆ ಜಾಲಿಯನ್ ವಾಲಾಬಾಗವನ್ನ ನೆನಪಿಸುವ ತರ ಇತ್ತು. ಅಮಾಯಕ ಪೆನ್ಸಿಲ್ ಸಾಲರ ಮೇಲೆ ನಾಯಿಗೆ ದನಕ್ಕೆ ವಕೀಲರ ಬಗ್ಗೆನೂ ಸಿಕ್ಕಾಪಟ್ಟು ವಕೀಲರ ಮೇಲೇನೂ ಹಲ್ಲೆ ಮಾಡ್ಯಾರ. ವಕೀಲರ ಮೇಲೆ ಹಲ್ಲೆ ಮಾಡಿದ್ರೆ ಏನಾಕೈತಿ ಅನ್ನೋದು ಮುಂಬರುವ ದಿವಸಗಳಲ್ಲಿ ಸ್ವತಃ ವಕೀಲರಾದಂತ ಸಿದ್ದರಾಮಯ್ಯನವರೆಗೂ ಗುರುತಾಕೈತಿ. ಇದರ ಹೋರಾಟವನ್ನ ಕೈ ಬಿಡುವುದಿಲ್ಲ, ಹೋರಾಟವನ್ನ ಮುಂದುವರಿಸ್ತಾರೆ. ಅಧಿವೇಶನದಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಶಾಸಕರು ಕೂಡ ಈ ಘಟನೆಯನ್ನು ಖಂಡಿಸಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು. ಅಮಾಯಕರ ಕೂಡಲೇ ಈ ಕ್ಷಣ ನಮ್ಮ ಸ್ವಾಮಿಯಾರೇನು ಬಾಯಿ ತೆಪ್ಪಿ 24 ಗಂಟೆ ಅಂದ್ರು. 24 ಗಂಟೆ ಅವಶ್ಯ ಇಲ್ಲ, ಈ ಕ್ಷಣ ಬಿಡುಗಡೆ ಮಾಡಬೇಕು. ಮುಂದೂ ಬೇರೆ ಬಹಳ ಈಗ ಮೊನ್ನೆ ನಮಸ್ಕಾರ. ನನ್ನ ಹೆಸರು ಸೋಮಶೇಖರ್ ಅಂತ. ಈಕೆ ನಮ್ಮ ಮನೆಯವರು. ನಮಸ್ಕಾರ, ನನ್ನ ಹೆಸರು ಕಮಲಾ ಅಂತ. ನಮ್ಮ ಮನೇಲಿ ನನ್ನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆ, ಮನೇಲಿ ಸಿಕ್ಕಾಪಟ್ಟೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಸಹ. ಮನೇಲಿ ನೆಮ್ಮದಿನೇ ಇಲ್ಲ. ನಾವು ಏನೇ ಕೆಲಸ ಮಾಡಕ್ ಹೋದ್ರು ಕೈ ಗುಡ್ತಾನೆ ಇರಲಿಲ್ಲ. ಏನೇ ಬಿಸ್ನೆಸ್ ಮಾಡೋ ಬರೀ ಲಾಸೇ ಆಗ್ತಾ ಇತ್ತು. ನಮ್ಮ ರಿಲೇಷನ್ಸ್ ಅಂತೂ ನಮ್ಮನ್ನ ಶತ್ರುಗಳಾಗಿ ಕಾಡ್ಬಿಟ್ರು. ಹೀಗೆ ಒಂದ್ಸತಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗಂದೂರು ಜೋಗೇಶ್ವರಿ ಜ್ಯೋತಿಷ್ಯರು ರಾಘವೇಂದ್ರ ಭಟ್ ಗುರೂಜಿ ಅವರದ್ದು ಬರ್ಸಿತ್ತು. ನಾನು ತಕ್ಷಣ ಅವ್ರು ಕಾಲ್ ಮಾಡಿದೆ. ನಮ್ಮ ಸಮಸ್ಯೆಗಳನ್ನೆಲ್ಲ ಕೇವಲ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಟ್ರು. ಅವರು ಸಾತ್ವಿಕ ಪೂಜೆಗಳನ್ನು ಹೇಳಿದ್ರು, ನಾವು ಅದನ್ನ ನಡ್ಸ್ಕೊಂಡು ಬಂದ್ವಿ. ನಮ್ಮ ಕಷ್ಟಕ್ಕೆಲ್ಲ ಸ್ಪಂದಿಸಿದ ರಾಘವೇಂದ್ರ ಭಟ್ ಗುರೂಜಿ ಅವರಿಗೆ ಅನಂತ ಧನ್ಯವಾದಗಳು.